ಎಲ್ಲೆಲ್ಲೂ ನವರಾತ್ರಿ ದಸರಾ ಸಂಭ್ರಮ. ಹಾಗಂತ ಈ ದಸರಾ ಸಂಭ್ರಮದಲ್ಲಿ ಎಲ್ಲಾದ್ರೂ ಕೊರಗ ಜನಾಂಗದವರ ವೇಷ ಹಾಕಿ ಕುಣಿದ್ರೆ ಇನ್ನು ಮುಂದೆ ಜೈಲು ಫಿಕ್ಸ್ ಗ್ಯಾರಂಟಿ. ಯಾಕಂತ ಹೇಳಿದಾಗ ಕೊರಗ ಜನಾಂಗದವರ ವೇಷ ಧರಿಸಿ ಅಂಗಡಿ ಮುಂಗಟ್ಟುಗಳ ಮುಂದೆ ಕುಣಿದು ಮನೆ ಮನೆಗಳಿಗೆ ಹೋಗಿ ಕುಣಿದ್ರೆ ಅದು ಜಾತಿ ನಿಂದನೆ ಮಾಡುತ್ತೆ ಅನ್ನುವಂತಹ ಆರೋಪವಾಗುತ್ತೆ. ಜೊತೆಗೆ ಅಮಾವಾಸ್ಯೆ ದಿನಗಳಲ್ಲಿ ಕೊರಗ ಜನಾಂಗದವರ ಮಹಿಳೆಯರಿಗೆ ಉಗುರು, ತಲೆ ಕೂದಲು ಊಟದಲ್ಲಿ ಹಾಕಿ ನೀಡುವುದು ಇತ್ಯಾದಿ ಪದ್ಧತಿಗಳನ್ನು ಈಗಾಗಲೇ ನಿಷೇಧಿಸಲಾಗಿದೆ. ಕಂಬಳದ ಹಿಂದಿನ ದಿನ ಕಂಬಳದ ಕರೆಯಲ್ಲಿ ಕುಪ್ಪಿಚೂರು, ಮುಳ್ಳು ಮುಂತಾದವುಗಳನ್ನ ಇರುವ ಬಗ್ಗೆ ನೋಡಲು ಕೂಡ ಕೊರಗ ಜನಾಂಗದವರನ್ನ ಬಳಸಿಕೊಳ್ಳುವುದು, ಜಾತ್ರೆ, ಕಂಬಳ ಮತ್ತು ಇನ್ನಿತರ ಸಾರ್ವಜನಿಕ ಸಮಾರಂಭಗಳಲ್ಲಿ ಕೊರಗ ಜನಾಂಗದವರನ್ನ ಡೋಲು ಬಡಿಸಿ ಕುಣಿತಕ್ಕೆ ಬಳಸಿಕೊಳ್ಳುವುದು ಕೂಡ ನಿಷೇಧಿಸಲಾಗಿದೆ. ಸೀಮಂತದ ದಿನ ಸೀಮಂತದ ಎಂಜಲು ಊಟವನ್ನು ಕೂಡ ಕೊರಗ ಜನಾಂಗದ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ. ಇತ್ಯಾದಿ ಕೊರಗರ ಅಜಲು ಪದ್ಧತಿ ನಿಷೇಧ ಕಾಯ್ದೆಯಡಿ ಬರುವುದರಿಂದ ಇಂತಹ ಆಚರಣೆಗಳು ಕಂಡು ಬಂದಲ್ಲಿ ಕಾನೂನು ಕ್ರಮ ಕಠಿಣವಾಗಿ ಜರುಗಿಸಲಾಗುವುದು ಎಂದು ಪ್ರಕಟಣೆ ಕೂಡ ತಿಳಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದಲಿತ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಇದರ ಮುಖಂಡರು DSS ಆನಂದ್ ಅವರಿದ್ದಾರೆ. ಆನಂದ್ ಅವರೇ, ನಮಸ್ತೆ ಸರ್. ನಮಸ್ತೆ ಸರ್. ಸದ್ಯ ಈ ಒಂದು ವಿಚಾರ, ಕೊರಗ ಜನಾಂಗದ ವೇಷ ಹಾಕಿದರೆ ಜೈಲು ಫಿಕ್ಸ್ ಅನ್ನುವಂತಹ ಒಂದು ಪ್ರಕಟಣೆ, ಜೊತೆಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಈ ರೀತಿ ಜಾತಿ ನಿಂದನೆ ಮಾಡುವಂತಹ ನೃತ್ಯಗಳನ್ನ ಬಹಿರಂಗವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಂತಿಲ್ಲ ಅನ್ನುವಂತಹ ಪ್ರಕಟಣೆ. ಏನ್ ಹೇಳ್ತೀರಾ ಆನಂದ್ ಅವರೇ? ಹೌದು, ಇದು ಇತ್ತೀಚೆಗೆ ನಾವು ಅಂದ್ರೆ ಒಂದು ಕಳೆದ 20 ವರ್ಷಗಳಿಂದ ನಾವು ಎಲ್ಲ ಮುಖಂಡರು, ಇವತ್ತು ಕೊರಗ ಸಮಾಜದ ಮುಖಂಡರಿರ್ಬೋದು ಮತ್ತೆ DS ಎಲ್ಲ ಮುಖಂಡರು ನಾವು ಇದನ್ನು ವಿರೋಧಿಸಿ ನಾವು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಮಾಡಿದ್ವಿ. ನಾವು ಮತ್ತೆ ಪ್ರತಿ ತಿಂಗಳು ಇದು SST ಕುಂದುಕೊರತೆ ಸಭೆಯಲ್ಲಿ ಕೂಡ ನಾವು DC ಮೀಟಿಂಗ್ ಅಲ್ಲಿ ಕೂಡ ನಾವು ಇದನ್ನು ಪ್ರಸ್ತಾಪ ಮಾಡಿದ್ವಿ. ಯಾಕಂದ್ರೆ ನಾವು ಹೇಳಿದಾಗ ಇವತ್ತು ಜಾತ್ರೆ ಇರ್ಬೋದು, ಹಬ್ಬ ಇರ್ಬೋದು, ಮತ್ತೆ ವಿಶೇಷವಾಗಿ ಇವತ್ತು ನವರಾತ್ರಿ ದಸರಾ ಉತ್ಸವದಲ್ಲಿ ಕೂಡ ಇಂಥ ಕೊರಗ ಸಮುದಾಯದ ಒಂದು ವೇಷ ಧರಿಸಿ ಇವತ್ತು ಬೇರೆ ಜನಾಂಗದವರು ಇವತ್ತು ಮನೆ ಇರ್ಬೋದು, ಅಂಗಡಿ ಇರ್ಬೋದು, ಬೇರೆ ಬೇರೆ ಮಾರ್ಗದಲ್ಲಿ ಹೋಗಿ ತಮ್ಮ ಕುಣಿತವನ್ನು ಕುಣಿಸಿ ತಮ್ಮ ಹಣವನ್ನು ಸಂಪಾದನೆ ಮಾಡ್ತಿರ್ಬೋದು. ಅದು ನಿಜವಾಗ್ಲೂ ಅದು ನಾವು ಮೊದ್ಲು ನಾವು 20 ವರ್ಷ ಹೋರಾಟ ಮಾಡಿದಾಗ ಅದು ಖಂಡಿಸಿದ್ವಿ. ಅದು ಕೊರಗ ಸಮುದಾಯರಿಗೆ ಇದು ನಿಂದನೆ ಮಾಡಿದಂತ ಅದನ್ನ ಅಟ್ರಾಸಿಟಿ ಕೇಸ್, ಅಂದ್ರೆ ದಲಿತರಿಗೆ ಒಂದು ಕಾಯ್ದೆ ಅಂದ್ರೆ ಅಟ್ರಾಸಿಟಿ ಕಾಯ್ದೆ ಬರುತ್ತೆ. ಅದರಲ್ಲಿ ಆಕ್ಟ್ ಅಲ್ಲಿ ಅವ್ರನ್ನ ಕೇಸ್ ಬಂಧಿಸಬೇಕಂತ ಒತ್ತಾಯ ಮಾಡಿದಾಗ ಈಗಾಗಲೇ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಇತ್ತೀಚೆಗೆ. ಅಂದ್ರೆ ಯಾವುದೇ ಒಂದು ಇದ್ರಲ್ಲಿ ಕೂಡ ಅವರ ಕೊರಗ ವೇಷಭೂಷ ಹಾಕಿ ದಸರಾದಲ್ಲಿ ಅವ್ರನ್ನ ಇದು ಡೋಲು ಬಡಿದು ಕುಣಿತ ಮಾಡಬಾರ್ದು, ಅದ್ರ ಮೇಲೆ ನಾವು ಕಠಿಣ ಶಿಕ್ಷೆಯನ್ನು ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲದೆ ಕೆಲವರು ಏನ್ ಮಾಡ್ತಾರೆ, ಈಗ ಪ್ರತಿ ಅಮಾವಾಸ್ಯೆ ದಿವಸ ಕೂಡ ಇಷ್ಟೇ ಅಲ್ಲ, ಪ್ರತಿ ಅಮಾವಾಸ್ಯೆ ದಿವಸ ತಮ್ಮ ಮೇಲ್ವರ್ಗದವರಿಗೆ ಏನಾದ್ರು ಕಾಯಿಲೆ ಮತ್ತೆ ಏನಾದ್ರು ಗಂಭೀರವಾದ ಏನಾದ್ರು ಹುಷಾರಿಲ್ಲದ ಸಂದರ್ಭದಲ್ಲಿ ಅವರೊಂದು ಏನ್ ಮಾಡ್ತಾರೆ, ಒಂದು ಮೂಢನಂಬಿಕೆ, ಅಂದ್ರೆ ಇವರಿಗೆ ಮನೆಗೆ ಕರೆದು ಕೊರಗ ಸಮುದಾಯದ ಮನೆಗೆ ಕರೆದಿ ಅವರು ಊಟ ತಿನ್ನುವ, ಅಂದ್ರೆ ಒಂದು ಎಂಜಲು ಊಟ ಕೊಡೋ ಪದಾರ್ಥದಲ್ಲಿ ಉಗುರು ಮತ್ತು ಕೂದಲನ್ನು ಹಾಕಿ ಅವರಿಗೆ ಊಟವನ್ನು ಬಡಿಸುವುದು, ಇದು ನಮ್ಮ ದೋಷ ಪರಿಜನದ ಮೇಲ್ವರ್ಗದವರ ನಂಬಿಕೆ. ಅದು ಕೂಡ ಕಠಿಣ ಶಿಕ್ಷೆಗೆ ಒಳಗಾಗ್ತಾರೆ. ಅದು ಕೂಡ ಈಗ ನಿಷೇಧ ಆಗಿದೆ. ಅಷ್ಟು ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನು ಕೂಡ ಒಂದು ಅವರ ಒಂದು ಹಬ್ಬಕ್ಕಿರ್ಬೋದು ಅಥವಾ ಒಂದು ಏನಾದ್ರು ಮದುವೆ ಕೂಡ ಅವರು ಡೋಲ್ ಕೂಡ ಅವರು ಡೋಲಾಗಿ ವಿಶೇಷವಾಗಿ ಬಾರಿಸ್ತಾರೆ. ಆದ್ರೆ ಅದನ್ನ ಒಂದು ನಿಂದನೆ ಮಾಡಿ ಬಡಿಸಬಾರದು ಕೂಡ ನಿಷೇಧ ಆಗಿದೆ. ಇಷ್ಟೆಲ್ಲದು ಸರ್ಕಾರ ಈಗ ಕಟ್ಟುನಿಟ್ಟಿನ ಜಾರಿ ತಂದ. ಇದರಲ್ಲಿ 1 ವರ್ಷದಿಂದ ಸುಮಾರು 7 ವರ್ಷದ ಕಠಿಣವಾದ ಜೈಲು ಶಿಕ್ಷೆ ಕೂಡ ಇದೆ. ಓಕೆ, 1 ವರ್ಷದಿಂದ ಕಠಿಣವಾಗಿರುವಂತಹ 7 ವರ್ಷದ ಜೈಲು ಶಿಕ್ಷೆ. ಜೊತೆಗೆ ಸರ್, ಇಲ್ಲಿ ನನ್ನ ಪ್ರಶ್ನೆ ಅಂದ್ರೆ ಈಗ ದಸರಾ ಸಂದರ್ಭ ಅಥವಾ ನವರಾತ್ರಿ ಸಂದರ್ಭಗಳಲ್ಲಿ ಕೊರಗರ ವೇಷಗಳನ್ನ ಇನ್ನು ಮುಂದೆ ಹಾಕುವಂತಿಲ್ಲ. ಹಾಗಾದ್ರೆ ಮನೆಗಳಲ್ಲಿ ಅಥವಾ ಅಂಗಡಿಗಳ ಮುಂಗಟ್ಟುಗಳಲ್ಲಿ ಈ ರೀತಿಯ ವೇಷ ಕಾಣಲಿಕ್ಕೆ ಸಿಗಲ್ಲ. ಓಕೆ ಸರ್, ಹಾಗಾದ್ರೆ ಇಲ್ಲಿ ಬರುವಂತ ಪ್ರಶ್ನೆ, ಈ ಹಿಂದೆ ಇಂತಹ ವೇಷಗಳು ಕಾಣಲಿಕ್ಕೆ ಸಿಗ್ತಾ ಇತ್ತು, ಇದು ಕೊರಗ ಸಮುದಾಯದವರೇ ಹಾಕ್ತಾ ಇದ್ರ ಅಥವಾ ಇತರ ಸಮುದಾಯದವರು ಈ ರೀತಿಯ ವೇಷ ಹಾಕ್ತಾ ಇದ್ರ, ಹೇಗೆ ಸರ್? ಇಲ್ಲ, ಇದು ಹೆಚ್ಚಾಗಿ ಹಿಂದೆ ಕೂಡ ಇದು ನಮ್ಮ ಮೇಲ್ವರ್ಗದವರೇ, ಅಂದ್ರೆ ಒಂದು ಅದೇ ಕೊರಗ ಸಮುದಾಯರು ಆಗ್ತಿರಲಿಲ್ಲ, ಮೇಲ್ವರ್ಗದ ಹೆಚ್ಚಾಗಿ ಇದನ್ನ ಹಾಕ್ತಿದ್ರು. ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಿದ್ವಿ. ಮತ್ತೆ ಅದನ್ನ ತಾವು ಹೇಳಿದಾಗೇನೆ ಎಸ್ ಮೀಟಿಂಗ್ DC ಮೀಟಿಂಗ್ ಖಂಡಿಸ್ತಿದ್ದೀವಿ. ಅದ್ರ ಕೊರಗ ಸಮುದಾಯದ ವೇಷ ಹಾಕಿ ಅದು ಕುಣಿಯೋದಿಲ್ಲ, ಇವ್ರು ಮೇಲ್ವರ್ಗದವ್ರಿ, ಮಧ್ಯಮ ವರ್ಗದವ್ರು ನಾವ್ ಹೇಗ್ ಹೇಳ್ತೀವಿ ಅಂತವರೇ ಇದು ಅದೊಂದು ಸಂದರ್ಭದಲ್ಲಿ ಅದನ್ನ ವೇಷ ಹಾಕಿ ಎಲ್ಲ
ಹಬ್ಬದಲ್ಲಿ ಹಾ ಹಾ ಮತ್ತೆ ಇದು ದಸರಾ ಉತ್ಸವದಲ್ಲಿ ಅದನ್ನ ಮನೆ ಮನೆಗೆ ಹೋಗಿ ಕುಣಿಯೋದು ಇದು ಕೂಡ ನಿಷೇಧ ಮಾಡಿದ್ದು ಈಗ ಸರ್ಕಾರ ಒಳ್ಳೆ ವಿಷಯ ಈಗ. ಓಕೆ, ಹಾಗಾದ್ರೆ ಇದು ಕೊರಗ ನೃತ್ಯ ಅನ್ನುವಂಥದ್ದು ನವರಾತ್ರಿ ಸಂದರ್ಭಗಳಲ್ಲಿ ಬರುವಂತದ್ದು ಕೇವಲ ಕೊರಗ ಸಮುದಾಯದವರೇ ಮಾತ್ರ ಅಲ್ಲ, ಮಧ್ಯವರ್ಗದವರು ಕೂಡ ಹಾಕ್ತಾ ಇದ್ರು. ಹಾಕ್ತಾ ಇದ್ರಲ್ವಾ ಸರ್? ಹಾಗಿದ್ದಾಗ ಈ ಒಂದು ನೃತ್ಯ ಅಂದ್ರೆ ನಿಲ್ಬೇಕು. ಯಾಕೆ ನಿಲ್ಬೇಕು? ಜಾತಿ ನಿಂದನೆ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಾವು ಹೇಳ್ತಾ ಇದ್ರಿ. ಆ ನಿಟ್ಟಿನಲ್ಲಿ ಈ ನೃತ್ಯ ಇನ್ನು ಮಾಡ್ಲಿಕ್ಕಿಲ್ಲ ಅನ್ನುವಂಥದ್ದು. ಹಾಗಿದ್ದಾಗ ಮಾಡ್ಲಿಕ್ಕಿಲ್ಲ, ಕಟ್ಟುನಿಟ್ಟಿನ ಅದನ್ನ ಕಾನೂನು ಜಾರಿಗೆ ತಂದಿರು. ಓಕೆ, ಹಾಗಾದ್ರೆ ಇನ್ನು ಯಾರು ಕೂಡ ಕೊರಗ ನೃತ್ಯವನ್ನ ಮಾಡ್ಲಿಕ್ಕಿಲ್ವಾ ಈ ನವರಾತ್ರಿ? ಇಲ್ಲ, ಯಾರು ಕೂಡ ಮಾಡ್ಲಿಕ್ಕೆ ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನಿಸ್ತದೆ. ಓಕೆ, ಕೊರಗ ಸಮುದಾಯದವರಿಂದ ಹಿಡಿದು ಎಲ್ಲರಿಗೂ ಕೂಡ. ಹೌದೌದೌದು. ಈಗ ಸಾರ್ವಜನಿಕವಾಗಿ ಕೊರಗ ಸಮುದಾಯ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ನಮ್ಮ ದಲಿತ ಸಮುದಾಯದ ಇರ್ಬೋದು ಅಥವಾ ಮೇಲ್ವರ್ಗದವರು ಯಾರು ಕೂಡ ಈಗ ಈ ದಸರಾ ಉತ್ಸವದಲ್ಲಿ ಅಥವಾ ಜಾತ್ರೆ ಉತ್ಸವದಲ್ಲಿ ಯಾವುದೇ ಕೂಡ ಸಾರ್ವಜನಿಕವಾಗಿ ಇಷ್ಟೊಂದು ವೇಷ ಧರಿಸಿ ಇದು ಯಾವುದೇ ಪ್ರದರ್ಶನ ಮಾಡುವಾಗಿಲ್ಲ. ಎಲ್ಲರಿಗೂ ಕಾನೂನು 1 ರಿಂದ 7 ವರ್ಷಗಳ ತನಕ ಶಿಕ್ಷೆ ಇದೆ. ಇನ್ನೊಂದ್ ಕಡೆ ಸರ್, ಇನ್ನೊಂದ್ ಕಡೆ ಒಳ್ಳೆಯ ಸ್ಟ್ಯಾಂಡ್ ಇದು, ನೋ ಡೌಟ್. ಯಾಕಂದ್ರೆ ಸೀಮಂತದ ಸಂದರ್ಭಗಳಲ್ಲೂ ಕೂಡ ಯಾವುದು ಅಂತ ಹೇಳಿದ್ರೆ ಎಂಜಲು ಊಟವನ್ನ ಹಾಕುವಂತದ್ದು, ಅದನ್ನ ತಿನ್ನುವಂತಹ ಪರಿಸ್ಥಿತಿ, ಅದನ್ನು ಕೂಡ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಈ ಒಂದು ಕಾನೂನಿನ ಮುಖಾಂತರ, ಅಲ್ವಾ ಸರ್? ಹೌದೌದು. ಓಕೆ, ಜೊತೆಗೆ ಇನ್ನೊಂದ್ ಕಡೆ ತಾವು ಹೇಳಿದ ಹಾಗೆ ಎಲ್ಲೋ ಒಂದ್ ಕಡೆ ಇತರರಿಗೆ ಹುಷಾರಿಲ್ಲ ಅಂತ ಬಂದಾಗ, ಅನಾರೋಗ್ಯ ಇದೆ ಅಂತ ಬಂದಾಗ ಊಟದಲ್ಲಿ ಉಗುರು ಮತ್ತು ತಲೆಗೂದಲನ್ನ ಊಟದಲ್ಲಿ ಹಾಕಿ ನೀಡುವುದು, ಇದನ್ನು ಕೂಡ ಪದ್ಧತಿಗಳು ಏನಿದೆ ಬಹಳಷ್ಟು ಹೀನವಾಗಿರುವಂತಹ ಪದ್ಧತಿ ಈ ಹಿಂದೆ ಇತ್ತು. ಅದನ್ನು ಕೂಡ ಈ ಒಂದು ಕಾನೂನಿನಲ್ಲಿ ಅಲ್ವಾ? ಜೊತೆಗೆ ಇನ್ನೊಂದ್ ಕಡೆ ಸರ್, ಇನ್ನೊಂದು ಪ್ರಶ್ನೆ, ಕಂಬಳ ಅಂತ ಬಂದಾಗ ಕಂಬಳದ ಕರೆಯಲ್ಲಿ ಈ ರೀತಿ ಕುಪ್ಪಿಚೂರು ಅಂತ ಹೇಳ್ತೀವಿ, ಗ್ಲಾಸ್ ಪೀಸ್ಗಳು ಅಥವಾ ಮುಳ್ಳು ಮುಂತಾದವುಗಳು ಇರುವ ಬಗ್ಗೆ ನೋಡ್ಲಿಕ್ಕೂ ಕೂಡ ಕೊರಗ ಜನಾಂಗದವರನ್ನ ಬಳಸಿಕೊಳ್ತಾರೆ. ಇದು ಕೂಡ ಈ ಒಂದು ಕಾನೂನಲ್ಲಿ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಆಗುತ್ತೆ ಹಾಗಾದ್ರೆ ಸರ್? ಖಂಡಿತ ಇದು ಕೂಡ ಬ್ಯಾನ್ ಆಗುತ್ತೆ, ಎಲ್ಲವೂ ಇದೆ ಅದರಲ್ಲಿ ಬ್ಯಾನ್ ಆಗುತ್ತೆ. ಓಕೆ, ಹಾಗಾದ್ರೆ ಈ ಕಂಬಳದ ಕರೆಗಳಿಗೆ ಈ ರೀತಿ ನೋಡುವಂತದ್ದು ಇಲ್ಲ ಇನ್ನು ಹಾಗಾದ್ರೆ? ಇಲ್ಲ, ಕೊಡುವಂತ ಯಾವುದಿಲ್ಲ. ಸ್ಪಷ್ಟವಾಗಿ ಈಗ ನಮ್ಮ ಸರ್ಕಾರ ಏನು ಮಾಡಿದೆ, ಅದು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅದು ಸ್ಪಷ್ಟವಾಗಿ ಆದೇಶ ಮಾಡಿ ಅವ್ರಿಗೆ ಸೂಚನೆ ಕೊಡ್ತಾರೆ. ಈಗ ಪ್ರಕಟಣೆ ಕೊಟ್ಟಿರುವಂತದ್ದು ಅದೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅವರೇ ಪ್ರಕಟಣೆ ಕೊಟ್ಟಿದ್ದಾರೆ ಎಲ್ಲ ಪತ್ರಿಕೆ. ನಾವೇ ಕೂಡ ಹೇಳಿದ್ದು ನೀವು ಈ ಸಂದರ್ಭದಲ್ಲಿ ಪ್ರಕಟಣೆ ಕೊಡ್ಬೇಕು ಹೇಳಿದಕ್ಕೆ ಎಲ್ಲ ಪ್ರಕಟಣೆ ಕೊಟ್ಟಿದ್ದಾರೆ. ಅದು ಸರಿಯಾದ ಒಂದು ನಿಲುವಾಗಿದೆ ಅದು ಕೂಡ. ಓಕೆ. ಜೊತೆಗೆ ಇನ್ನೊಂದ್ ಕಡೆ ಇನ್ನೊಂದು ವಿಚಾರ, ಸಾರ್ವಜನಿಕ ಸಮಾರಂಭಗಳಲ್ಲಿ ಕೊರಗ ಜನಾಂಗದವರನ್ನ ಡೋಲು ಬಡಿಸಿ ಕುಣಿತಕ್ಕೆ ಬಳಸಿಕೊಳ್ಳುವುದು ಕೂಡ ನಿಷೇಧ. ಹಾಗಾದ್ರೆ ಇನ್ನು ಮುಂದಕ್ಕೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕೊರಗ ಸಮುದಾಯದವರನ್ನ ಡೋಲು ಬಡಿಸಿ, ದೊಡ್ಡ ದೊಡ್ಡ ಡೋಲ್ಗಳಿರುತ್ತೆ, ಅದನ್ನ ಬಡಿಸಿ ಕುಣಿತಕ್ಕೆ ಬಳಸಿಕೊಳ್ಳುವುದು ಅದು ಕೂಡ ಅಪರಾಧ ಆಗುತ್ತೆ ಹಾಗಾದ್ರೆ ಸರ್? ಹೌದೌದು, ಅಪರಾಧ ಹೌದು. ಓಕೆ, ಈ ಎಲ್ಲವೂ ಕೂಡ ಈಗ ಈ ಕಾನೂನು ಕಟ್ಟುನಿಟ್ಟಾಗಿ ಜಾರಿಗೆ ಮಾಡುತ್ತೆ. ಅಂದ್ರೆ ಕೊರಗರ ಅಜಲು ಪದ್ಧತಿ ನಿಷೇಧ ಕಾಯ್ದೆಯಡಿ ಬರ್ತಾ ಇರೋದ್ರಿಂದ ಈ ಎಲ್ಲ ಆಚರಣೆಗಳು, ಹಾಗಿದ್ದಾಗ ಈ ಆಚರಣೆಗಳು ಕಂಡು ಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಅನ್ನುವಂಥದ್ದು ಸ್ಪಷ್ಟ ಅಲ್ವಾ ಸರ್? ಖಂಡಿತ ಯಾರು ಬೇಕಾದ್ರೆ ಒಂದು ಅವರೇ ಕಂಪೇರ್ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆನ ಅದನ್ನ ಕೇಸು ದಾಖಲೆ ಮಾಡುವಂತ ಕೂಡ ಒಂದು ಆದೇಶ ಕೂಡ ಮಾಡಿದೆ. ಯಾರು ಕೂಡ ದೂರು ಕೊಡಬೇಕಾಗಿಲ್ಲ. ಒಂದು ವೇಳೆ ಕಣ್ಣಾಯರಾಗಿ ಸಾರ್ವಜನಿಕ ಸ್ಥಳದಲ್ಲಿ ಕಂಡು ಬಂದ್ರೆ ಪೊಲೀಸ್ ಅವರೇ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲೆ ಮಾಡಿ ಅವರ ಮೇಲೆ ಅರೆಸ್ಟ್ ಅಂದ್ರೆ ದಸ್ತಗಿರಿ ಮಾಡುವಂತ ಕಾನೂನು ಕೂಡ ಇದೆ. ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಧನ್ಯವಾದ. DSS ಆನಂದ್ ಅವರು, ದಲಿತ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಮುಖಂಡರು. ಎಸ್ ಸರ್, ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಸ್ಟ್ಯಾಂಡ್, ನೋ ಡೌಟ್. ಈಗ ಬೆಳೀತಾ ಇರುವಂತಹ ಈ ನಮ್ಮ ದೈನಂದಿನ ಜೀವನದಲ್ಲಿ ಬೆಳೀತಾ ಇರುವಂತಹ ಕಾಲಘಟ್ಟದಲ್ಲಿ ಎಲ್ಲ ಮೈಂಡ್ಸೆಟ್ಗಳು ಬದಲಾಗ್ತಾ ಇದೆ. ಆದರೆ ಜಾತಿ ನಿಂದನೆ ಅಥವಾ ಜಾತಿಯ ವಿಚಾರದ ಬಗ್ಗೆ ಇರುವಂತಹ ದೃಷ್ಟಿಕೋನಗಳು ಬದಲಾಗಬೇಕು. ಹಾಗಿದ್ದಾಗ ಈ ಒಂದು ಸ್ಟ್ಯಾಂಡ್ ಏನಿದೆ ಸರ್ಕಾರ ತೆಗೆದುಕೊಂಡಿರುವಂಥದ್ದು, ಜೊತೆಗೆ ಈ ಬಗ್ಗೆ ಹೋರಾಟ ಮಾಡಿರುವಂತಹ ದಲಿತ ಸಂಘರ್ಷ ಸಮಿತಿಗಳು, ಜೊತೆಗೆ ಕೊರಗ ಜನಾಂಗದವರು, ಒಂದು ಒಳ್ಳೆಯ ಸ್ಟ್ಯಾಂಡ್ ಇದು. ಯಾಕಂತ ಬಂದಾಗ ಬಹಳಷ್ಟು ವಿಚಿತ್ರ, ಮನೆಯಲ್ಲಿ ಅನಾರೋಗ್ಯ ಇದೆ ಅಂತ ಬಂದಾಗ, ಅನಾರೋಗ್ಯ ಹೋಗ್ಬೇಕು ಅಂತ ಬಂದಾಗ ಮೇಲ್ವರ್ಗದವರು ಕೊರಗ ಜನಾಂಗದವರನ್ನ ಕರೆಸಿ ಮನೆಗೆ ಊಟದಲ್ಲಿ ಅವರ ಉಗುರನ್ನ ತಲೆ ಕೂದಲನ್ನ ಹಾಕಿ ಕೊಡ್ತಾ ಇದ್ರಂತೆ. ಅದನ್ನ ಕೊರಗ ಸಮುದಾಯದವರು ಮಹಿಳೆಯರು ತಿನ್ಬೇಕಂತೆ. ಹಾಗಿದ್ದಾಗ ಅನಾರೋಗ್ಯ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ, ಅದು ಕೂಡ ಈ ಕಾಲಘಟ್ಟದಲ್ಲಿ ಇನ್ನೂ ಕೂಡ ಕೆಲವು ಕಡೆಗಳಲ್ಲಿ ಚಾಲ್ತಿಯಲ್ಲಿದೆ ಅನ್ನುವಂಥದ್ದು ಅಷ್ಟೇ ದುರಂತದ ಸಂಗತಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಅವರು ಈಗಾಗಲೇ ಹೇಳಿದಾಗೆ ಎಲ್ಲೊಂದು ಕಡೆ ಎಂಜಲು ಊಟವನ್ನು ಕೂಡ ಮಾಡುವಂಥದ್ದು, ಸೀಮಂತದ ದಿನ ಸೀಮಂತದ ಎಂಜಲು ಊಟವನ್ನ ಕೊರಗ ಜನಾಂಗದ ಮಹಿಳೆಯರಿಗೆ ನೀಡುವುದು ಕೂಡ ಬಹಳಷ್ಟು ಹೀನಾಯವಾಗಿರುವಂತಹ ಒಂದು ಆಚರಣೆ, ಈ ಹಿಂದಿನ ಆಚರಣೆ. ಆ ಆಚರಣೆ ಈಗಲೂ ಕೂಡ ಕೆಲವು ಕಡೆಗಳಲ್ಲಿ ಇದೆ. ಅದು ಇನ್ನು ಮುಂದಕ್ಕೆ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಆಗುತ್ತೆ. ಎಲ್ಲಾದರೂ ತಾವುಗಳು ಇಂತಹ ಹೀನಾಯವಾಗಿರುವಂತಹ ಆಚರಣೆಗಳನ್ನು ಕಂಡ್ರೆ ಎಸ್, ಇದಕ್ಕೆ ಕಠಿಣವಾಗಿರುವಂತಹ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಹಾಗಿದ್ದಾಗ ಒಂದು ಕಡೆ ಕಂಬಳ ಕರೆಯಲ್ಲೂ ಕೂಡ ಈ ಗ್ಲಾಸ್ ಪೀಸಸ್ಗಳು ಅಥವಾ ಅಲ್ಲಿ ಏನಾದರೂ ಮುಳ್ಳುಗಳಿದ್ರೆ ಅದನ್ನು ನೋಡ್ಲಿಕ್ಕೂ ಬೇಕಾಗಿ
ಅವರನ್ನ ಕಂಬಳ ಕರೆಗಳಿಗೆ ಬಳಸಿಕೊಳ್ಳಲಾಗುತ್ತೆ. ಎಂತಹ ಮನಸ್ಥಿತಿ ಅನ್ನೋದು ಗೊತ್ತಿಲ್ಲ ಈ ಹಿಂದಿನ ಆಚರಣೆಗಳು ಇದೆಲ್ಲವೂ ಕೂಡ. ಆದರೆ ಇನ್ನು ಮುಂದಕ್ಕೆ ಇದೆಲ್ಲವೂ ಕೂಡ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಆಗಬೇಕು. ಅಟ್ ದ ಸೇಮ್ ಟೈಮ್ ದಸರಾ ಇದೆ, ನವರಾತ್ರಿ ಇದೆ, ಎಲ್ಲಾದರೂ ತಾವುಗಳು ಈ ರೀತಿ ಕೊರಗ ಜನಾಂಗದವರ ವೇಷವನ್ನ ಕಂಡ್ರೆ ಅಥವಾ ಕುಣಿಸಿದ್ರೆ ಅದು ಕೂಡ ಅಪರಾಧ ಆಗುತ್ತೆ. ಕುಣಿಯುವಂಥದ್ದಿಲ್ಲ. ಹಾಗಿದ್ದಾಗ ಕಾನೂನಿನಲ್ಲಿ ಕಟ್ಟುನಿಟ್ಟಿನ ಶಿಕ್ಷೆ ಗ್ಯಾರಂಟಿ.